ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯೋರ್ ಲೇಟೆಸ್ಟ್ ಟಾಪಿಕ್ಸ್. ಸೊ ನಾನು ಈ ದಿನ BComನ ಫೈನಲ್ ಸೆಮಿಸ್ಟರ್ ಆದಂಥ 6th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಸೊ ಈ ದಿನ ಯಾವೆಲ್ಲ ಕಂಟೆಂಟ್ನ ಜೊತೆ ಬಂದಿದ್ದೀನಪ್ಪ ಅಂತ ನೋಡೋದಾದರೆ, ನೀವು ತಮ್ಮನ್ನೆಲ್ಲ ನೋಡೇ ಇರ್ತೀರಾ. ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಏನಿದೆ, ಇದು ನಮ್ಮ 6th ಸೆಮಿಸ್ಟರ್ನ BComನ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಆದ ಪೇಪರು, ಮತ್ತು ಇದು ಕೋರ್ ಪೇಪರ್ ಹೌದು, ಮತ್ತು ಕಂಪಲ್ಸರಿ ಪೇಪರ್ ಸಹ ಹೌದು. ಸೊ ಈ ದಿನದ ವಿಡಿಯೋದಲ್ಲಿ ನಾವು ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಏನಿದೆ, ಸೊ ಅದ್ರ ಬಗ್ಗೆ ಏನೆಲ್ಲ ಸಿಲೆಬಸ್ ಇದೆ ಅನ್ನೋದನ್ನು ತಿಳಿಸ್ಕೊಳ್ಳೋಣ. ಸೊ ಇನ್ನು ಮುಂಬರುವ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಸೊ ಈ ರೀತಿ ಕೊಡ್ಕೊತಾ ಹೋಗ್ತೀನಿ. ಸೊ ನೋಡಿ ಗೈಸ್, ಮೊದಲನೇದಾಗಿ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಿಲೆಬಸ್ನ ನೋಡೋದಕ್ಕೆ ಅಂತ ಮುಂಚೆ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ. ಈ ಸಿಲೆಬಸ್ಸಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಸಿಲೆಬಸ್ಸು ಓವರಾಲ್ ತುಮಕೂರು ಯೂನಿವರ್ಸಿಟಿಯ ಅಡಿಯಲ್ಲಿ ಬರುವ ಎಲ್ಲ ಕಾಲೇಜ್ಗಳಿಗೂ ಇದು ಅಪ್ಲಿಕಬಲ್ ಆಗುವಂಥದ್ದು. ಸೊ ನೋಡಿ ಗೈಸ್, ಮೊದಲನೇದಾಗಿ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟು. ಸೊ ನೋಡೋದಾದ್ರೆ ಸಿಲೆಬಸ್ಸಲ್ಲಿ ಮಾಡೆಲ್ ನಂಬರ್ 1. ಸೊ ಯೂನಿಟ್ 1 ನೋಡೋದಾದರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರೀಸು. ಸೊ ಇದರಲ್ಲಿ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನಿದೆ, ಇದು 60% ಪ್ರಾಕ್ಟಿಕಲ್ಲು, ಇನ್ನು 40% ಥಿಯರಿ ಆಗಿರುವಂಥದ್ದು. ಸೊ ಫಸ್ಟ್ ಚಾಪ್ಟರು, ಸೆಕೆಂಡ್ ಚಾಪ್ಟರು ಆ್ಯಂಡ್ ಥರ್ಡ್ ಚಾಪ್ಟರ್ ಪ್ರಾಕ್ಟಿಕಲ್ಲು, ಇನ್ನು 4th 5th ಸ್ವಲ್ಪ ಪ್ರಾಕ್ಟಿಕಲ್ ಆ್ಯಂಡ್ ಥಿಯರೀಸ್ ಇರುವಂಥದ್ದು. ಸೊ ನೋಡಿ ಗೈಸ್, ಮೊದಲನೇದಾಗಿ ಫಸ್ಟ್ ಚಾಪ್ಟರು ಕಾಸ್ಟ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರೀಸು. ಸೊ ನೋಡಿ ಗೈಸ್, ಕಾಸ್ಟ್ ಆಫ್ ಕ್ಯಾಪಿಟಲಲ್ಲಿ ಇದರಲ್ಲಿ ಮೀನಿಂಗು ಆ್ಯಂಡ್ ಡೆಫಿನೇಷನ್ನು ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲು. ಸೊ ಟೈಪ್ಸ್ ಆಫ್ ಕ್ಯಾಪಿಟಲ್, ನೆಕ್ಸ್ಟು ಕಾಂಪಿಟೇಷನ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲು, ಸ್ಪೆಸಿಫಿಕ್ ಕಾಸ್ಟು, ಕಾಸ್ಟ್ ಆಫ್ ಡೆಪ್ಟು, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಲು, ಕಾಸ್ಟ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ಲು. ಸೊ ಇದರಲ್ಲಿ ಸೊ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲು, ಸೊ ಇದ್ರ ಮೇಲೆ ಪ್ರಾಬ್ಲಮ್ ಇರುವಂಥದ್ದು. ಸೊ ನೆಕ್ಸ್ಟು ಥಿಯರೀಸ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಸೊ ಇದರಲ್ಲಿ ದ ನೆಟ್ ಇನ್ಕಮ್ ಅಪ್ರೋಚು, ದ ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚು, ಟ್ರೆಡಿಷನಲ್ ಅಪ್ರೋಚ್ ಆ್ಯಂಡ್ ಹೈಪೋಥಿಸಿಸ್ ಪ್ರಾಬ್ಲಮ್ಸು. ಸೊ ಇದ್ರ ಮೇಲೆ ಏನು 4 ಕಂಟೆಂಟ್ 3 ಕಂಟೆಂಟ್ ಇದ್ದಾವೆ, 3 ಅಥವಾ 4 ಕಂಟೆಂಟ್ ಇದೆ, ಇದ್ರ ಮೇಲೆ ಪ್ರಾಬ್ಲಮ್ಸ್ ಇರುವಂಥದ್ದು. ಸೊ ನೆಕ್ಸ್ಟ್ ನೋಡೋದಾದರೆ ಮಾಡ್ಯೂಲ್ ನಂಬರ್ 2 ರಿಸ್ಕ್ ಅನಾಲಿಸಿಸ್ ಇನ್ ಕ್ಯಾಪಿಟಲ್ ಬಜೆಟಿಂಗ್. ಸೊ ಇದು ಸಹ ಪ್ರಾಬ್ಲಮ್ ಆಗಿರುವಂಥದ್ದು. ನೋಡಿ ಮೈಸ್, ಮೊದಲನೇದಾಗಿ ರಿಸ್ಕ್ ಅನಾಲಿಸಿಸ್. ಸೊ ಟೈಪ್ಸ್ ಆಫ್ ರಿಸ್ಕ್ ಆಫ್ ಅನ್ಸರ್ಟನಿಟಿ, ಟೆಕ್ನಿಕ್ಸ್ ಆಫ್ ಮೆಜರಿಂಗ್ ರಿಸ್ಕ್ ಅಡ್ಜಸ್ಟೆಡ್ ಡಿಸ್ಕೌಂಟ್ ರೇಟ್ ಅಪ್ರೋಚ್. ಸೊ ಇದರಲ್ಲಿ ಸರ್ಟನಿಟಿ ಈಕ್ವಲೆಂಟ್ ಅಪ್ರೋಚು, ಸೊ ಸೆನ್ಸಿಟಿವಿಟಿ ಅನಾಲಿಸಿಸು, ಪ್ರಾಬಬಿಲಿಟಿ ಅಪ್ರೋಚ್, ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸು ಆ್ಯಂಡ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ಸ್, ಡಿಸಿಷನ್ ಟ್ರೀ ಅನಾಲಿಸಿಸ್. ಸೊ ಇದು ಪ್ರಾಬ್ಲಮ್ ಇರುವಂಥದ್ದು. ಸೊ ನೆಕ್ಸ್ಟು ಮಾಡ್ಯೂಲ್ ನಂಬರ್ 3ನಲ್ಲಿ ಡಿವಿಡೆಂಟ್ ಡಿಸಿಷನ್ಸ್ ಆ್ಯಂಡ್ ಥಿಯರೀಸ್. ಸೊ ಇದರಲ್ಲಿ ಮೊದಲನೇದಾಗಿ ಇಂಟ್ರಡಕ್ಷನ್, ಡಿವಿಡೆಂಟ್ ಡಿಸಿಷನ್ಸ್. ಸೊ ಡಿವಿಡೆಂಟ್ ಡಿಸಿಷನ್ಸ್ನಲ್ಲಿ ಸೊ ಮೀನಿಂಗು, ಟೈಪ್ಸ್ ಆಫ್ ಡಿವಿಡೆಂಟ್ಸು, ಟೈಪ್ಸ್ ಆಫ್ ಡಿವಿಡೆಂಟ್ ಪಾಲಿಸೀಸು, ಸಿಗ್ನಿಫಿಕೆನ್ಸ್ ಆಫ್ ಸ್ಟೇಬಲ್ ಡಿವಿಡೆಂಟ್ ಪಾಲಿಸಿ, ನೆಕ್ಸ್ಟು ಡೆಟರ್ಮಿನೇಟ್ಸ್ ಆಫ್ ಡಿವಿಡೆಂಟ್ ಪಾಲಿಸಿ, ಡಿವಿಡೆಂಟ್ ಥಿಯರೀಸ್ ಆಫ್ ರಿಲೆವೆನ್ಸ್, ನೆಕ್ಸ್ಟು ವಾಲ್ಟರ್ ಮಾಡೆಲ್ ಆ್ಯಂಡ್ ಗಾರ್ಡನ್ಸ್ ಮಾಡೆಲ್, ಆ್ಯಂಡ್ ಥಿಯರೀಸ್ ಆಫ್ ಇರ್ರಿಲೆವೆನ್ಸ್, ದ ಮಿಲ್ಲರ್. ಸೊ ಮಾಡ್ಯುಲಿನಿ ಅಂದರೆ ಹೈಪೋಥಿಸಿಸ್ ಪ್ರಾಬ್ಲಮ್ಸು. ಸೊ ಇದು ಸಹ ನಮಗೆ ಡಿವಿಡೆಂಟ್ ಡಿಸಿಷನ್ನ ಬಗ್ಗೆ ಮತ್ತು ಅದ್ರ ಬಗ್ಗೆ ಥಿಯರಿ ಇರುವಂಥದ್ದು. ಸೊ ನೆಕ್ಸ್ಟು ಮಾಡ್ಯೂಲ್ ನಂಬರ್ 4ಅಲ್ಲಿ ಅಂದರೆ ಮರ್ಜರ್ಸ್ ಆ್ಯಂಡ್ ಆಕ್ವಿಸಿಷನ್ಸು. ಇದನ್ನು ನಾವು 4th ಸೆಮಿಸ್ಟರ್ನ BCom ಸ್ವಲ್ಪ ಅಂದರೆ ಅಲ್ಲಿ ಸ್ವಲ್ಪ ಓದಿದ್ದು, ಇಲ್ಲಿ ಸ್ವಲ್ಪ ಅಡ್ವಾನ್ಸಾಗಿ ತಿಳ್ಕೊತೀವಿ. ಸೊ ಇಲ್ಲಿ 4 ಮಾರ್ಕ್ಸಿಗೆ ಪ್ರಾಬ್ಲಮ್ಸ್ ಬಂದು ಇನ್ನು ಇದ್ದಾವೆಲ್ಲ ನಮಗೆ ಥಿಯರೀಸ್ ಅರೈಸ್ ಆಗುವಂಥದ್ದು. ಸೊ ನೋಡಿ ಗೈಸ್, ಮೊದಲನೇದಾಗಿ ಮೀನಿಂಗ್ಸು. ಸೊ ನೆಕ್ಸ್ಟು ಇದು ಬಗ್ಗೆ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ಸ್ಗೆ. ಸೊ ರೀಸನ್ಸು, ಟೈಪ್ಸ್ ಆಫ್ ಕಾಂಬಿನೇಷನ್ಸು, ಟೈಪ್ಸ್ ಆಫ್ ಮರ್ಜರ್ಸು, ಮೋಟಿವ್ಸ್ ಆ್ಯಂಡ್ ಬೆನಿಫಿಟ್ಸ್ ಆಫ್ ಮರ್ಜರ್ಸ್, ನೆಕ್ಸ್ಟು ಫಿನಾನ್ಷಿಯಲ್ ಇವ್ಯಾಲ್ಯೂಯೇಷನ್ಸ್ ಆಫ್ ಮರ್ಜರ್ಸ್, ನೆಕ್ಸ್ಟು ಮರ್ಜರ್ ನೆಗೋಷಿಯೇಷನ್ಸು, ನೆಕ್ಸ್ಟು ಲಿವರೇಜಸ್ ಬೈಔಟ್ ಮ್ಯಾನೇಜ್ಮೆಂಟ್, ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಬೈಔಟ್ ಮೀನಿಂಗ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ PE ರೇಷಿಯೋ. ನೆಕ್ಸ್ಟ್ ಇದರಲ್ಲಿ ಪ್ರಾಬ್ಲಮ್ಸ್ ಆನ್ ಎಕ್ಸ್ಚೇಂಜ್ ರೇಷಿಯೋಸ್ ಬೇಸ್ಡ್ ಆನ್ ಅಸೆಟ್ಸ್ ಅಪ್ರೋಚ್, ಅರ್ನಿಂಗ್ಸ್ ಅಪ್ರೋಚ್ ಆ್ಯಂಡ್ ಮಾರ್ಕೆಟ್ ವ್ಯಾಲ್ಯೂ ಅಪ್ರೋಚ್, ಆ್ಯಂಡ್ ಇಂಪ್ಯಾಕ್ಟ್ ಆಫ್ ಮರ್ಜರ್ ಆನ್ EPS, ಮಾರ್ಕೆಟ್ ಪ್ರೈಸ್ ಆ್ಯಂಡ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಸೊ ಇದರಲ್ಲಿ ಇದಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ನೆಕ್ಸ್ಟ್ ಲಾಸ್ಟ್ ಪ್ರಾಬ್ಲಮ್ ಏನಿದೆ, ಸೊ ಲಾಸ್ಟ್ ಯೂನಿಟ್ ಏನಿದೆ ಅದನ್ನು ನೋಡೋದಾದರೆ, ಸೊ ಎಥಿಕಲ್ ಆ್ಯಂಡ್ ಗೌರ್ನಮೆಂಟ್ಸ್ ಇಶ್ಯೂಸಸ್. ಸೊ ನೋಡಿ, ಇಂಟ್ರಡಕ್ಷನ್ ಟು ಎಥಿಕಲ್ ಆ್ಯಂಡ್ ಗೌರ್ನಮೆಂಟ್ ಇಶ್ಯೂಸ್. ಅದರಲ್ಲಿ ಫಂಡಮೆಂಟಲ್ ಪ್ರಿನ್ಸಿಪಲ್ಸು, ಎಥಿಕಲ್ ಇಶ್ಯೂಸು ಇನ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟು.
ಸೊ ಇದರಲ್ಲಿ ಏಜೆನ್ಸಿ ರಿಲೇಷನ್ಶಿಪ್ಪು, ಟ್ರಾನ್ಸಾಕ್ಷನ್ಸ್ ಕಾಸ್ಟ್ ಥಿಯರಿ, ಗೌರ್ನಮೆಂಟ್ ಸ್ಟ್ರಕ್ಚರ್ಸು ಆ್ಯಂಡ್ ಪಾಲಿಸೀಸು. ಸೊ ಸೋಷಿಯಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್, ಪರ್ಪಸ್ ಆ್ಯಂಡ್ ಕಂಟೆಂಟ್ ಆಫ್ ಆ್ಯನ್ ಇಂಟರ್ಗ್ರೇಟೆಡ್ ರಿಪೋರ್ಟು. ಸೊ ಇದು ನಮಗೆ ಅಂದರೆ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನಿದೆ, ಸೊ ಇದು 5 ಚಾಪ್ಟರ್ನ ಇರುವಂಥದ್ದು. ಸೊ ನಿಮ್ಗೆ ಹೇಳಿದೆ 60% ಪ್ರಾಕ್ಟಿಕಲ್ಲು, ಇನ್ನು 40% ಥಿಯರಿ ಇರುವಂಥದ್ದು. ಸೊ ನೋಡಿ ಗೈಸ್, ಮೊದಲೇ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸಸ್ಸು. ಸೊ ಏನೆಲ್ಲ ಇದೆ ಇದನ್ನು ಜಸ್ಟ್ ಒಂದು ಹಂಗೆ ಫ್ಯೂಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಸೊ ಇದೇನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ. ಮತ್ತು ಬುಕ್ಸ್ಗಳಿದ್ದಾವೆ ನೋಡಿ, ಯಾವನ್ನ ಅಂದರೆ ನಮ್ಮ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನಿದೆ ಅದಕ್ಕೆ ಯಾವ ಥರ ಬುಕ್ನ ರೆಫರ್ ಮಾಡಬೇಕು, ಯಾವ್ಯಾವ ರೆಫರ್ ಮಾಡಬೇಕು ಅಂತ ಸಹ ಹೇಳಿದ್ದಾರೆ. ಸೊ ಇಷ್ಟನ್ನು ರೆಫರ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಸ್ಕೋರ್ ಆಗುತ್ತೆ. ಸೊ ನೋಡಿ ಗೈಸ್, ಮೊದಲನೇದಾಗಿ ಇದ್ರದ್ದು ಇಷ್ಟು ನಮ್ಮ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟು. ಸೊ ಇಷ್ಟು ಸಿಲೆಬಸ್ ಇರುವಂಥದ್ದು. ಇನ್ನು ನೆಕ್ಸ್ಟ್ ಏನಿದೆ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ 2 ಅಂತ ಏನಿದೆ, ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು. ಮತ್ತೊಂದು ವಿಡಿಯೋಲಿ ಸಿಗುವ.